ವಸತಿ ಶಾಲೆಯಲ್ಲಿ ಹಲವರಿಗೆ ಹಲ್ಲೆ ಮಾಡಿದ್ದ ಅಪ್ರಾಪ್ತ ಇದೀಗ ವಶಕ್ಕೆ ಆಗಿದ್ದಾನೆ. ಮೊನ್ನೆ ರಾತ್ರಿ ಸಹಪಾಠಿಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದ ಈ ಅಪ್ರಾಪ್ತ ಇದೀಗ ಪೊಲೀಸರ ವಶಕ್ಕೆ. ಸಹಪಾಠಿಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದ ಬಳ್ಳಾರಿ ವಸತಿ ಶಾಲೆಯ ಹಲ್ಲೆಯಲ್ಲಿ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. ಹಲ್ಲೆ ಮಾಡಿ ಶಾಲೆಯಿಂದ ಓಡಿ ಹೋಗಿದ್ದ ಅಪ್ರಾಪ್ತ ಬಾಲಕನ ಪತ್ತೆ ಹಚ್ಚಿದ ಬ್ರೂಸ್ಪೇಟೆ ಪೊಲೀಸರು. ಘಟನೆ ಬಳಿಕ ಗೋನಾಳದಲ್ಲೇ ತಲೆಮರೆಸಿಕೊಂಡಿದ್ದ ಬಾಲಕ. ಘಟನೆಯಾದ ಒಂದು ದಿನದ ಬಳಿಕ ಆರೋಪಿ ಪತ್ತೆಯಾಗಿದ್ದಾನೆ. 7 ಪ್ರತ್ಯೇಕ ತಂಡ ಮಾಡಿ ಬಾಲಕನನ್ನ ವಶಕ್ಕೆ ಪಡೆದ ಪೊಲೀಸರು. ವಸತಿ ಶಾಲೆಯಲ್ಲಿ ಹಲವರಿಗೆ ಹಲ್ಲೆ ಮಾಡಿದ್ದ ಅಪ್ರಾಪ್ತ ಬಾಲಕ ಇದೀಗ ಪೊಲೀಸರ ವಶಕ್ಕೆ. ನೋಡಿ, ಡ್ರಗ್ಸ್ ಸೇವನೆಯನ್ನ ಮಾಡಿ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಮನಸ್ಸೋ ಇಚ್ಛೆ ಅಂದ್ರೆ ರಾಡರ್ ಬಳಕೆ ಮಾಡಿರುವಂಥದ್ದಾಗಿರ್ಬೋದು, ಅಲ್ಲಿ ಕೆಲವೊಂದಿಷ್ಟು ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿರ್ತಾನೆ ಅನ್ನುವಂಥ ಆರೋಪ. ಇದೀಗ ಒಂದು ಅಪ್ರಾಪ್ತ ಬಾಲಕ ಸಹಿತ ಅಲ್ಲಿ ಸಾವನ್ನಪ್ಪಿರ್ತಾನೆ ಇವನ ಹಲ್ಲೆಯಿಂದ. ಅದಾದ ಮೇಲೆ ಇನ್ನೂ ಹಲವರ ಮೇಲೆ ಸಾಕಷ್ಟು ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ವಸತಿ ಶಾಲೆಯಲ್ಲಿ. ಸೊ ಈ ವಿಚಾರದಲ್ಲಿ ಪೊಲೀಸರು ಬಾಲಕನ್ನ ಸೆರೆ ಹಿಡಿದಿದ್ದಾರೆ, ಅಂದ್ರೆ ಬಾಲಕನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವನ ಸಹಪಾಠಿಗಳ ಮೇಲೆ ಕೂಡ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದ ಈ ಬಾಲಕ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಒಬ್ಬ ಬಾಲಕ ಸಹಿತ ಅಲ್ಲಿ ಸಾವನ್ನಪ್ಪಿದ್ದ. ಈಗ ಅಲ್ಲಿಯ ಶಾಲೆಯ ಮಂಡಳಿಯ ವಿರುದ್ಧ ಅಲ್ಲಿ ಅವರ ಬಾಲಕನ ಪೋಷಕರು ಅಲ್ಲಿ ವಿರೋಧವನ್ನ ಕಾರ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ಈ ಶಾಲೆಯ ಆಡಳಿತ ಹೇಗೆಲ್ಲ ನಡೀತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಸದ್ಯಕ್ಕೆ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ನೋಡ್ಬೇಕು. ನೋಡಿ, ಈ ಬಾಲಕನ ಮೇಲೆ ಹಲವಾರು ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಆ ಬಾಲಕನನ್ನ ಹುಡುಕಾಟದಲ್ಲಿ ಪೊಲೀಸರು ಇದ್ರು. ಒಬ್ಬ ಬಾಲಕನ ಕೊಲೆ ಸಹಿತ ಆಗಿರುತ್ತೆ ಅಲ್ಲಿ. ಅಂದ್ರೆ ಬಾಲಕನನ್ನ ಮಾರಣಾಂತಿಕವಾಗಿ ಅಲ್ಲಿ ಕೊಲೆ ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಮಾರಕಾಸ್ತ್ರಗಳನ್ನ ಈ ಬಾಲಕ ಬಳಸ್ಕೊಂಡಿದ್ದ ಅನ್ನುವಂಥ ಆರೋಪ ಮತ್ತೊಂದು ಕಡೆ ಇರುವಂಥದ್ದು. ಸೊ ಹೀಗಾಗಿ ಶಾಲೆಯ ಮಂಡಳಿಯ ವಿರುದ್ಧ ಸಹಿತ ಅಲ್ಲಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಇವರು, ಶಾಲೆಯಲ್ಲಿ ಮಕ್ಕಳು ರೌಡಿಗಳ ತರ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಮತ್ತೊಂದು ಕಡೆ ಕೇಳಿ ಬರ್ತಾ ಇತ್ತು. ಮತ್ತು ನೋಡಿ, ಒಬ್ಬ ಬಾಲಕ, ಅಪ್ರಾಪ್ತ ಬಾಲಕ ಒಬ್ಬನ್ನ ಕೊಲ್ಲುವಂಥ ಮಟ್ಟಿಗೆ ಹೋಗಿ ಇಳಿತಾನೆ ಅಂತ ಅಂದರೆ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ, ಮತ್ತು ಆ ಬಾಲಕನ ವರ್ತನೆ ಯಾವ ರೀತಿಯಾಗಿದೆ, ಆ ಬಾಲಕನ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ಅಲ್ಲಿ ಇತ್ತು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದರೆ ಒಬ್ಬನನ್ನ ಕೊಲ್ಲುವಂಥ ಮಟ್ಟಿಗೆ ಅಲ್ಲಿ ಧೈರ್ಯ ಮಾಡಿದಾನೆ ಆ ಬಾಲಕ, ಅಪ್ರಾಪ್ತ ಬಾಲಕ ಅಂತ ಅಂದರೆ ಆ ಮಾರಕಾಸ್ತ್ರಗಳು ಅವನಿಗೆ ಸಿಕ್ಕಿದ್ದೆಲ್ಲಿಂದ, ಅವನ ಬಳಿ ಇದ್ದದ್ದು ಹೇಗೆ, ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಈ ರೀತಿಯಾಗಿ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ದಾನೆ ಅಂತ ಅಂದರೆ ಅದು ಯಾರ ಗಮನಕ್ಕೂ ಸಹಿತ ಬಂದಿರಲಿಲ್ವಾ ಅನ್ನುವಂಥ ಇನ್ಫಾರ್ಮೇಷನ್ ಮತ್ತೊಂದು ಕಡೆ ಇರುವಂಥದ್ದು ಇಲ್ಲಿ.